ಸ್ನೇಹನ ಪ್ರೀತಿನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ತುಂಬಾ ಚೆನ್ನಾಗಿ ಕ್ವಶನ್ಸ್ಗೆ ಆನ್ಸರ್ ಬರ್ತೀನಿ ಅಂತ ತುಂಬಾ ಖುಷಿ ಆಗ್ತದೆ. ಬಿಕಾಸ್ ಫ್ರೆಂಡ್ಶಿಪ್ ಡೇ ಅಂತ ನಾನು ಕ್ವಶನ್ ಕೇಳ್ತೀನಿ ಅಜಿತ್, ಅಥವಾ ಯಾರಾದ್ರೂ ಆನ್ಸರ್ ಮಾಡ್ಬೋದು. ನಾವು ಫ್ರೆಂಡ್ಸು ಲವರ್ಸ್ ಆಗಿ ಕನ್ವರ್ಟ್ ಆಗಬೇಕು ಅಂತಾರೆ, ಯಾಕೆ ಫ್ರೆಂಡ್ಶಿಪ್ ಡೇ ಬೇಕು? ಬರೀ ವ್ಯಾಲೆಂಟೈನ್ಸ್ ಡೇ ಇರ್ಬೋದು ತಾನೆ. ಫ್ರೆಂಡ್ಶಿಪ್ ಡೇ ಯಾಕಿರುತ್ತೆ? ಫಸ್ಟ್ ಆಫ್ ಆಲ್ ಎಲ್ಲರೂ ರಕ್ಷಾ ಬಾಕಿ ಕಟ್ತಾರೆ, ಮತ್ತೆ ಫ್ರೆಂಡ್ಶಿಪ್ ಬ್ಯಾಂಡ್ ಅಂತ ಕಟ್ತಾರೆ. ಏನು ಫ್ರೆಂಡ್ಶಿಪ್ ಬ್ಯಾಂಡ್ ಯಾಕೆ ಕಟ್ತಾರೆ? ನಾನು ಹೇಳಿದೆ ನಿಮಗೆ, ಇಟ್ ಇಸ್ ಅ ರಿಲೇಶನ್ಶಿಪ್ ವಿತೌಟ್ ಕಾಂಪ್ರಮೈಸ್, ಅಂದರೆ ವಿತೌಟ್ ಎಕ್ಸ್ಪೆಕ್ಟೇಷನ್ಸ್ ಅಂತ ಹೇಳಿದೆ ಗೊತ್ತಾ. ವ್ಯಾಲೆಂಟೈನ್ಸ್ ಡೇ ಇರ್ಬೋದು ಅಂತಂದ್ರೆ ಸರಿ, ನಿಮ್ಗೆ ಒಂದು ಲವರ್ ಇದ್ದಾರೆ, ಇನ್ನು ಮಿಕ್ಕಿದ 20 ಜನ ಫ್ರೆಂಡ್ಸ್ಗೆ ಬೇಡವಾ ಫ್ರೆಂಡ್ಶಿಪ್ ಡೇ? 20 ಜನ ಫ್ರೆಂಡ್ಸ್ ಜೊತೆ ಏನ್ ಮಾಡ್ತೀರಾ? ವ್ಯಾಲೆಂಟೈನ್ಸ್ ಡೇ ಮಾಡ್ಕೊಳಕ್ಕೆ 20 ಜನ ಫ್ರೆಂಡ್ಸ್ ಹತ್ರ ಫ್ರೆಂಡ್ಶಿಪ್ ಡೇ ಬೇಕು ಅಂತಲ್ಲ, ದಿನಾಗ್ಲೂ ನೀವು ಫ್ರೆಂಡ್ಸ್ ಆಗಿರ್ತೀರಾ, ದಿನಾಗ್ಲೂ ಸೆಲೆಬ್ರೇಟ್ ಮಾಡಿ. ಆದ್ರೆ ಇದು ದಿಸ್ ಇಸ್ ಅ ಸ್ಪೆಷಲ್ ಡೇ ಟು ರೆಸ್ಪೆಕ್ಟ್ ಇಟ್ ಅಂಡ್ ಸೆಲೆಬ್ರೇಟ್ ಆರ್ ಫ್ರೆಂಡ್ಶಿಪ್. ರಿಮೆಂಬರ್ ಇಟ್ ಅಷ್ಟೇ. ಫ್ರೆಂಡ್ಶಿಪ್ ಡೇ ಏನಕ್ಕೆ ಬೇಕು ಅಂದ್ರೆ, ನಾವು ಆಲ್ರೆಡಿ ಅಜಿತ್ ಅವ್ರು ಹೇಳಿದ್ರು 10 ಜನ ಇರ್ತಾರೆ, ಅದ್ರಲ್ಲಿ ನಮ್ಗೆ ಇಷ್ಟಪಟ್ಟವ್ರ ಜೊತೆ ಮಾತ್ರ ನಾವು ಲವರ್ ಆಗಿರೋದು. ಅವ್ರ ಒಬ್ಬರಿಗೆ ಜನ ಇದಾರಲ್ವಾ, ಇನ್ನು 9 ಜನ ಇದಾರಲ್ಲ, ಅವ್ರಿಗೆ ಫ್ರೆಂಡ್ಶಿಪ್ ಡೇ ಬೇಕು. ನಾವು ಅವ್ರನ್ನ ಒಂದು ಫ್ರೆಂಡ್ಗೆ ನಾನು ಜೀವ ಬೇಕಾದ್ರೆ ಕೊಡ್ತೀನಿ. ದಿಸ್ ಈಸ್ ಅ ಟ್ರೂ ಫ್ರೆಂಡ್. ಬಿಕಾಸ್ ನಾವು ಸಿನಿಮಾ ನೋಡ್ತೀವಿ, ಸಿನಿಮಾ ಅಂದಿದ ತಕ್ಷಣ ನಾವು ಇದು ಸಿನಿಮ್ಯಾಟಿಕ್ ಅಲ್ಲ. ಮೂವೀಸ್ ಆರ್ ನಾಟ್ ಓನ್, ಅಂದರೆ ದೇ ಆರ್ ಇನ್ಸ್ಪೈರ್ಡ್ ಬೈ ಸಮಥಿಂಗ್. ರೀಸೆಂಟಾಗಿ ಹುಡುಗರು ಸಿನಿಮಾ ಬಂತು, ನೋಡಿದ್ದೀರಾ? ಸೊ ಅಪ್ಪು ಸರ್, ಕಿಟ್ಟಿ ಮತ್ತು ಯೋಗಿ ಮಾಡಿದ್ರು. ಸೊ ಅದರಲ್ಲಿ ಒಂದು ಫ್ರೆಂಡ್ಗೋಸ್ಕರ ಒಂದು ಲವಲ್ ಇದ್ದಾನೆ ಅಂತ ಅಂದ್ಬಿಟ್ಟು ಇವರು 3 ಜನ ಒಬ್ರು ಕಾಲ್ ಕಳ್ಕೊತಾನೆ, ಇನ್ನೊಂದು ಆಗ್ತಾನೆ. ಇಟ್ಸ್ ಅನ್ ಇನ್ಸ್ಪೈರ್ಡ್ ಸ್ಟೋರಿ ಅಲ್ವಾ? ಸೊ ಆ ಥರ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಏನು ಪಾಯಿಂಟ್ ಅಂದರೆ, ಈಗ ನಾವು 3 ಜನ ಫ್ರೆಂಡ್ಸ್ ಅಂದರೆ ನನಗೆ ಯಾರೋ ಫ್ರೆಂಡ್ಸ್ ಇರ್ತಾರೆ, ನನ್ನ ಫ್ರೆಂಡ್ಗೆ ಪ್ರಾಬ್ಲಮ್ ಅಂದರೆ ಅವರೆಲ್ಲ ನಮ್ಮ ಜೊತೆಗೆ ಬಂದು ಸೇರ್ಕೊತಾರೆ. ದಟ್ ಈಸ್ ದ ವೆಬ್ ಆಫ್ ಫ್ರೆಂಡ್ಶಿಪ್. I say friendship is much stronger than any relationship in the world, than love. Yella ಏನು ಇಲ್ಲ. It is more stronger than any family relationships also in sometimes. So friendship ಅನ್ನೋದು ಅದು. ನಾನು ಇನ್ನೊಂದು ಲೈವ್ ಎಕ್ಸಾಂಪಲ್ ಕೊಡ್ತೀನಿ. ಸ್ನೇಹನ ಪ್ರೀತಿನ ಅಂತಿಟ್ರೆ ನಾನು ಯಾವಾಗಲೂ ಸ್ನೇಹನೇ ತಗೊಂತೀನಿ. ಮೊನ್ನೆ ಅನ್ಫಾರ್ಚುನೇಟ್ಲಿ ನಮ್ಮ ಫ್ರೆಂಡ್ಸೇ ಒಂದು ಆಕ್ಸಿಡೆಂಟ್ ಆಯಿತು. ಎಷ್ಟು ನನಗೆ ತುಂಬಾ ಲಾಸ್ ಆಯಿತು. ಒಬ್ಬರಿಗೆ ಕಾಲು ಹೋಯ್ತು, ಕೈ ಹೋಯ್ತು. ಅಲ್ಲಿ 20 ನಿಮಿಷದಲ್ಲಿ 50 ಇಲ್ಲ 100 ಜನ ಫ್ರೆಂಡ್ಸ್ ಹೋದ್ರು. ಆದರೆ ಅವ್ರ ಲವರು ಮನೆಯಿಂದ ಹತ್ಕೊಂಡು ಹೀರೋ ವಾಟ್ ಹ್ಯಾಪೆಂಡ್ ಅಷ್ಟು. ಇವಾಗ ಸಹಾಯಕ್ಕೆ ಬರೋರು ನಿಮ್ಮ ಫ್ರೆಂಡ್ಸ್ ಆಗಿರ್ತಾರೆ. ಫಸ್ಟ್ ಫ್ರೆಂಡ್ಶಿಪ್ ಅಂದ್ರೇನೆ ಮಿಸ್ಕನ್ಸೆಪ್ಷನ್ ಇದೆ ನಮಗೆ. ಅಂದರೆ ಯಾರಾದರೂ ನಿಮ್ಗೆ ಒಳ್ಳೇದು ಮಾಡಿದ್ರೆ ಅವ್ರ ಫ್ರೆಂಡ್ಸು ಅನ್ಕೊಂತೀವಿ. ಅವ್ರ ಫ್ರೆಂಡ್ಸ್ ಅಲ್ಲ, ಅವ್ರು ಒಳ್ಳೆಯವರು. ಅವರು ನಿಮಗೆ ಯಾವಾಗ ಪ್ರಾಬ್ಲಮ್ ಇರುತ್ತೋ ಆವಾಗ ನೀವು ಯಾರನ್ನ ನೆನ್ಸ್ಕೊಂತೀರೋ ಅವ್ರ ಫ್ರೆಂಡ್ಸು. ನಿಮಗೆ ಪ್ರಾಬ್ಲಮ್ ಇದ್ದಾಗ ಫಸ್ಟ್ ಯಾರು ನಿಮ್ಮ ತಲೆಗೆ ಬರ್ತಾರೋ ಅವ್ರ ಫ್ರೆಂಡ್ಸು. ಅಂಥವ್ರು ನನ್ನ ಲೈಫಲ್ಲಿ ತುಂಬ ಜನ ಇದ್ದಾರೆ. ಅಂಥವ್ರನ್ನೆಲ್ಲ ನೋಡಿಬಿಟ್ಟು ಅವ್ರ ಸಹಾಯ ತಗೊಂಡು ಅವ್ರ ಜೊತೆ ಅಷ್ಟು ಖುಷಿಯಾಗಿರೋದನ್ನೆಲ್ಲ ನೋಡಿ ಸ್ನೇಹನ ಮೇಲಿಡ್ತೀನಿ. ಇದಿದೆ ಅರೆ ಇದೇ ಮೇಲಿರುತ್ತೆ. ಆಮೇಲೆ ಇನ್ನೊಂದೇನು ಗೊತ್ತಾ, ನಿಮಗೆ ಫ್ರೆಂಡ್ ಅನ್ನೋರು ಅಷ್ಟು ಈಸಿಗೆ ಸಿಗಲ್ಲ. ನಿಮ್ಗೆ 6 ತಿಂಗಳು, 1 ವರ್ಷ, 2 ವರ್ಷ ಅಲ್ಲ, ನೀವು ಒಂದು ಜನ್ಮ ಆದರೂ ಕೂಡ ನಿಮಗೆ ಕರೆಕ್ಟಾಗಿರೋ ಫ್ರೆಂಡ್ ಸಿಗಲ್ಲ. ನಿಮಗೆ ಕರೆಕ್ಟಾಗಿರೋ ಫ್ರೆಂಡ್ ಒಬ್ಬ ಕಲರ್ ಎಲ್ಲಿ ಗೊತ್ತಾಗುತ್ತೆ ಅಂದರೆ, ವೆನ್ ಯು ಆರ್ ಇನ್ ಅ ಪ್ರಾಬ್ಲಮ್. ನಿಮ್ಗೊಂದು ಪ್ರಾಬ್ಲಮ್ ಅಂತ ಬಂದಾಗ, ನಾನು ಇದ್ದೀನಿ ನಿನ್ನ ಜೊತೆಗೆ, ನಡೆಯೋ ಏನಾಗುತ್ತೆ ನೋಡೋಣ ಅಂತ ಗೊತ್ತಾ, ಹೀಸ್ ಅ ಫ್ರೆಂಡ್. ವಿಲ್ ಪವರ್, ಒಂದು ಸಪೋರ್ಟ್ ಕೊಡ್ತಾರೆ ಗೊತ್ತಾ, ಹೀಸ್ ಅ ಫ್ರೆಂಡ್. ಅವ್ನು ಬಂದಿದ ತಕ್ಷಣ ಸೈಡ್ಗೆ ಹೋಗ್ತಾರೆ ಗೊತ್ತಾ, ಅವ್ರ ಫ್ರೆಂಡ್ಸ್ ಎಲ್ಲ. ಈಗ ನೋಡಿ, ಜನರಲ್ ಫ್ರೆಂಡ್ಸ್ 10 ಜನ ಅಂದರೆ 10 ಜನ ವಿ ಜಸ್ಟ್ ಹ್ಯಾಂಗ್ ಔಟ್ ಟುಗೆದರ್, ಮೂವಿಗೆ ಹೋಗ್ತೀವಿ, ಖರ್ಚು ಮಾಡ್ತೀವಿ, ಬರ್ತೀವಿ, ಮುಗೀತು. ದೇ ಆರ್ ಫ್ರೆಂಡ್ಸ್. ಬಟ್ ಟ್ರೂ ಫ್ರೆಂಡ್ ಇದೆಯಲ್ಲ, ನಿಮ್ಗೆ ಸಿಗಲ್ಲ. ಸೊ ಐ ಥಿಂಕ್ ನನ್ನ ಪ್ರಕಾರ ಇಟ್ ಇಸ್ ವೆರಿ 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 ಡಿಫಿಕಲ್ಟ್ ಟು ಫೈಂಡ್ ಅ ಟ್ರೂ ಫ್ರೆಂಡ್. ಇದೆ, ನಾನು ಒಪ್ಕೋತೀನಿ. ಬಿಕಾಸ್ ಈಗಿನ ಜನರೇಷನ್ ಅಲ್ಲಿ ಫ್ರೆಂಡ್ಸ್ ನಂಬೋದು ಕಷ್ಟ ಆಗ್ಬಿಟ್ಟಿದೆ. ನಾನು ಇದನ್ನ ಕಂಪ್ಲೀಟ್ಲಿ ಅಗೇನ್ಸ್ಟ್. ಇಲ್ಲೇ ನನ್ನ ಚಡ್ಡಿ ಬಡ್ಡಿ ಅನ್ಬೋದು. ಗಣೇಶ್ ಅಂತಿದ್ದಾನೆ. ನಾವು ಆಚೆ ಎಲ್ಲೋದ್ರು ನಾವು ಸುಮಾರು ಒಂದು 10 ವರ್ಷದಿಂದ ಗೊತ್ತು. ಟ್ರೂ ಫ್ರೆಂಡ್ಶಿಪ್ ಅಂತ ನಾನು ನೋಡ್ಬಿಟ್ಟಿದ್ದೀನಿ. ಏನು ಅಂದ್ರೆ ನೋಡ್ಬಿಟ್ಟಿದ್ದೀನಿ. ಇಲ್ಲೇ ಒನ್ ಆಫ್ ಮೈ ಟ್ರೂ ಫ್ರೆಂಡ್ಸ್. ಪ್ರಾಬ್ಲಮ್ಸ್ ಅಂದ್ರೆ ಎಂಥ ಪ್ರಾಬ್ಲಮ್ ಆದ್ರೂ ಬರಲಿ, ನಾವಿವಾಗ ಆಚೆ ಬಂದ್ರೆ ಮನೆಯಿಂದೆಲ್ಲ ಫೋನ್ಸ್ ಬರುತ್ತೆ, ಆಚೆ ಬರಬೇಕು ಅಂತ, ಒಳಗಡೆ ಮನೆಗೆ ಬರಬೇಕು ಅಂತ. ಆದರೆ ನೀವು ಒಂದು ಹೇಳಿ ಅಲ್ಲಿ ಹೋಗ್ಬಿಟ್ಟು ಬೈಸ್ಕೋ, ಇವಾಗ ಮಜಾ ಮಾಡ್ಬೇಡ, ಆಮೇಲೆ ಬೈಸ್ಕೋ ಅಂತ ಒಂದು ಪದ ಹೇಳಿದ್ರೆ ಸಾಕು, ಅದಕ್ಕೆ ವ್ಯಾಲ್ಯೂ ಕೊಟ್ಟಿರ್ತಾನೆ. ಇದೊಂದೇ ಅಲ್ಲ, ಏನೋ ಪ್ರಾಬ್ಲಮ್ ಬರಲಿ ಫಸ್ಟ್ ನಾವು ಪೇರೆಂಟ್ಸ್ ಇದ್ದಾರೆ, ನಾನು ಅವ್ರಿಗೆ ಹೇಳ್ತೀನಿ, ಆದರೆ ಅವ್ರಿಗಿನ್ನ ಮುಂಚೆ ಬರೋದು ಯಾರೋ ಇಂಥವ್ರು. ಇಂಥವ್ರನ್ನೆಲ್ಲ ನೋಡಿದಾದ್ಮೇಲೆ ಟ್ರೂ ಫ್ರೆಂಡ್ಶಿಪ್ ಇದೆ ಅಂತ ಒಪ್ಕೊಂತೀನಿ. ಆದ್ರೆ ನಾನು ಇನ್ನ ಲವ್ ಓಕೆ ಎಷ್ಟೊಂದು ಸತಿ ಆಗಿದೆ, ಹೋಗಿದೆ. ಆಗಿದೆ ಹೋಗಿದೆ ಅಂದ್ರೆ ಇಟ್ಸ್ ಅ ಫ್ಲರ್ಟ್, ರೈಟ್? ಇಟ್ಸ್ ನಾಟ್ ಅಬೌಟ್ ಫ್ಲರ್ಟ್. ಹೇಳ್ತೀನಿ. ಫಸ್ಟ್ ಆಫ್ ಆಲ್ ನಾನು ಹೇಳಿದೆ, ಒಂದು ಎಷ್ಟು ವರ್ಷ ಆದ್ರೂ ಟ್ರೂ ಫ್ರೆಂಡ್ಸ್ ಸಿಗಲ್ಲ ಅಂತ. ಬಟ್ ದೀಸ್ ಬೋತ್ ಆರ್ ರಿಯಲಿ ಟ್ರೂ ಫ್ರೆಂಡ್ಸ್ ಅಂತ ಐ ಕಂಗ್ರಾಚುಲೇಟ್ ದೆಮ್. ಬಿಕಾಸ್ ಇಟ್ ಇಸ್ ನಾಟ್, ದೇ ಹ್ಯಾವ್ ಫೌಂಡ್ ಇಟ್ ಸೋ ಅರ್ಲಿ, ದೇ ಆರ್ ಸೋ ಲಕ್ಕಿ.
ಅಷ್ಟೇ ಸಿಗಲ್ಲ ಅಂತ ಹೇಳಿಲ್ಲ ನಾನು. ನಿಮ್ಗೆ 2 ದಿನದಲ್ಲೂ ನಿಮ್ಗೆ ಟ್ರೂ ಫ್ರೆಂಡ್ ಸಿಗ್ಬೋದು, ಬಟ್ ಇಟ್ ಟೇಕ್ಸ್ ಯೋರ್ ಟೈಮ್. ಸೊ ಇದಾರೆ ವೆನ್ ಯು ಫೀಲ್ ದಟ್ ಅಲ್ಲ ಲೈಕ್ ನಮ್ಮ ಎಕ್ಸಾಂಪಲ್ ನಮ್ಮ ಅಪ್ಪನ ಫ್ರೆಂಡ್ಸ್ ಅಷ್ಟೇ, ಅಂಟಿಲ್ ನಾವು ಯಾರೇ ಒಬ್ರು ಕಷ್ಟ ಆದ್ರೂ 10 ಜನ ದೇ ಗೋ ಅಂಡ್ ಸಪೋರ್ಟ್ ಹಿಮ್. ದಟ್ ಇಸ್ ಟ್ರೂ ಫ್ರೆಂಡ್ಶಿಪ್. ಒಂದು ಪರ್ಫೆಕ್ಟ್ ಎಕ್ಸಾಂಪಲ್, ಬ್ರೇಕಪ್ ಮುಂಚೆ ಯಾರಿರ್ತಾರೆ? ಗರ್ಲ್ ಫ್ರೆಂಡ್ ಇರ್ತಾಳೆ. ಬ್ರೇಕಪ್ ಆದ್ಮೇಲೆ ಯಾರಿರ್ತಾರೆ? ಫ್ರೆಂಡ್ಸ್ ಇರ್ತಾರೆ. ನೀವು ಪ್ರಾಬ್ಲಮ್ ಎಂಟರ್ ಆದ್ಮೇಲೆ ಫ್ರೆಂಡ್ಸ್ ಇರ್ತಾರೆ, ಗರ್ಲ್ ಫ್ರೆಂಡ್ ಯಾವಾಗ್ಲೂ ಇರೋದಿಲ್ಲ. ಬಟ್ ಫ್ರೆಂಡ್ಶಿಪ್ ಅಂದ್ರೆ ಯಾವಾಗಲೂ ಪ್ರಾಬ್ಲಮ್ಸ್ ಅನ್ನಿರ್ತಾರೆ. ಬಟ್ ಫ್ರೆಂಡ್ಶಿಪ್ ಇಸ್ ನಾಟ್ ಆಲ್ವೇಸ್ ಪ್ರಾಬ್ಲಮ್ಸ್, ಇಟ್ಸ್ ಎಂಜಾಯ್ಮೆಂಟ್ ಆಲ್ಸೋ. ಬಟ್ ಈಗ ನೋಡಿ, ವಿ ಗೋ ಆನ್ ಫಾರ್ ಅನ್ ಔಟಿಂಗ್ ಅಗೇನ್. ಈಗ ಒಬ್ಬ ಫ್ರೆಂಡ್ ಬರಲಿಲ್ಲ ಅಂದರೆ ವಿ ಫೋರ್ಸ್ ಹಿಮ್ ಬಿಕಾಸ್ ಇವನ್ ಹೀ ನೀಡ್ಸ್ ದಟ್ ಎಂಜಾಯ್ಮೆಂಟ್. ಅವನಿಗೂ ಸಿಗ್ಬೇಕು ಆ ಎಂಜಾಯ್ಮೆಂಟ್. ದಟ್ಸ್ ವೈ ವಿ ಕಾಲ್ ಹಿಮ್. ಸಿ ಟ್ರೂ ಫ್ರೆಂಡ್ಸ್ ಮಸ್ಟ್ ಆಲ್ಸೋ ಹ್ಯಾವ್ ದಟ್ ಸಾರ್ಟ್ ಆಫ್ ಎನ್ ಎಂಜಾಯ್ಮೆಂಟ್ ಇನ್ ದೇ ಫೀಲ್. ಅವ್ರಿಗೆ ನನ್ಗೆ ಎಷ್ಟು ಎಂಜಾಯ್ಮೆಂಟ್ ಇರ್ತದೆ ಅವನಿಗೂ ಅಷ್ಟೇ ಎಂಜಾಯ್ಮೆಂಟ್ ಸಿಗಲಿ. ಅದು ದಟ್ ಫೀಲಿಂಗ್ ವಿಲ್ ಬಿ ದೇರ್. ಅದು ಕಷ್ಟ ಬಂದ್ರೂ ಅದು ಕನ್ವರ್ಟ್ ಆಗುತ್ತೆ. ಇವತ್ತು ಮಧ್ಯಾಹ್ನ ವಿ ಆಲ್ ಫ್ರೆಂಡ್ಸ್ ಅಟ್ ಗಾನ್ ಔಟ್ ಫಾರ್ ಲಂಚ್, ಹೋಟ್ಲೇ ಸಿಗ್ಲಿಲ್ಲ, ಎಲ್ಲೋದ್ರೂ ರಶ್, ವಿ ವೆಂಟ್ ವಾಕಿಂಗ್ 2 kilometers, ಮಳೆಯಲ್ಲಿ ನೆಂದ್ವಿ. ಅದೇ ಕಷ್ಟ ಅಂದ್ರೆ ನೋ ಫ್ರೆಂಡ್ಸ್ ಇದೀವಿ, ವಿಲ್ ಎಂಜಾಯ್. ದಟ್ ಓನ್ಲಿ ಕನ್ವರ್ಟೆಡ್ ಇನ್ ಟು ಎಂಜಾಯ್ಮೆಂಟ್ ಅಂಡ್ a full afternoon we enjoyed very well. So that is what happens friends nam sutta. If I take another example, ಈಗ exam results are out, friend fail agidane. Then again see, friend fail agidane, one guy has failed, ಇನ್ನೊಬ್ಬ ಪಾಸ್ ಆಗಿದ್ದಾನೆ. he always try to motivates him. ಈಗ ಅದೇ ಪೇರೆಂಟ್ಸ್ ಆದ್ರೆ ಯಾಕೆ ಇದ್ ಮಾಡ್ದೆ, ನಮ್ಮ ಫ್ರೆಂಡ್ಸ್ ಅಲ್ಲಿಗೆ ಹೋಗ್ಬೇಡಿ, ನಮ್ಮ ಮಮ್ಮಿ ನಾಡಿ ನಮ್ಮ ಫ್ರೆಂಡ್ಸ್. ಅದು ತುಂಬಾ ಇಂಪಾರ್ಟೆಂಟ್. ಬೇಜಾರಾಗುತ್ತೆ. ಬಟ್ ಫ್ರೆಂಡ್ಸ್ ಹೆಂಗೆ ಅಂದ್ರೆ ಪರವಾಗಿಲ್ಲ, ನೆಕ್ಸ್ಟ್ ಅಂತಾರೆ. ಅವ್ರ ಅಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ, ಅವ್ರು ಏನೇನೋ ಅನ್ಕೊಂಡಿದ್ದಾರೆ, ಅಷ್ಟು ಕಷ್ಟಪಟ್ಟಿದ್ದಾರೆ, ಅಷ್ಟೆಲ್ಲ ಕಷ್ಟಪಟ್ಟು ರಿಸಲ್ಟ್ ಬಂದಿಲ್ಲ, ಅವ್ರಿಗೆ ಬೇಜಾರು ಆಗೇ ಆಗುತ್ತೆ. ಬಟ್ ಏನೇ ಇದ್ರು ಫ್ರೆಂಡ್ಶಿಪ್ ಒಂದ್ ಕೈ ಮೇಲೇನೆ ಲವ್ಗಿಂತ. ಯಾಕಂದ್ರೆ ಅವ್ರನ್ನ ನಾವು ಚಿಕ್ಕ ವಯಸ್ಸಿಂದ ನಮಗೆ ಅರ್ಥನೇ ಆಗದೆ ಇರೋ, ಪ್ರೀತಿ ಅಂದ್ರೇನೆ ಗೊತ್ತಿಲ್ಲದೆ ಇರೋಂತ ಟೈಮಲ್ಲಿ ನಮ್ ಜೊತೆ ಇರೋದು ಫ್ರೆಂಡ್ಸ್. ಸೊ ಆ ಒಂದು ಏಜ್ ಟೈಮಲ್ಲೂ ಒಂದು ಜೋಕ್ ಕ್ರಾಕ್ ಮಾಡ್ಲೇಬಹುದು. ಮೊನ್ನೆ ಒಂದು 3 ತಿಂಗಳಿಂದ ಆಕ್ಸಿಡೆಂಟ್ ಆಯ್ತು ನನಗೇನಾಗಿಲ್ಲ. ಅದೇ ಪಾಪ ನಮ್ಮ ಆಫೀಸರ್ ಅವರು, CID ಆಫೀಸರ್ ಅವರು, ಭಾರಿ ಒಳ್ಳೆಯವರು ಸರ್, ನೋಡ್ತಿದ್ರೆ ನಮಸ್ಕಾರ. ಅವ್ರಿಗೆ ನನ್ನ ಜ್ಞಾನ ತಪ್ಪು, ನನ್ನ ಸೆನ್ಸಸ್ ಅಲ್ಲಿ ಇರ್ಲಿಲ್ಲ, ಓವರ್ ಸ್ಪೀಡ್ ಆಗ್ತಿತ್ತು, ಹೋಗಿ ಹೊಡೆದ್ಬಿಟ್ಟೆ. ಅವರು ಎಷ್ಟು ಒಂದು 2-3 ತಿಂಗಳಿಂದ ಹಾಸ್ಪಿಟಲ್ ಮನೆ ಅಂತಿದ್ದಾರೆ. ಈ ಟೈಮಲ್ಲೂ ನಾನು ಅವ್ರು ನೋಡಿದ ಮೇಲೆ ಫ್ರೆಂಡಿಗೆ ಫೋನ್ ಮಾಡಿದೆ, ವಿನೋದ್ ಅಂತ ಬಂದ. ಅವ್ನು ಬಂದು ನೋಡ್ದ, ರಕ್ತ ಎಲ್ಲ ಸುರಿತಾ ಇದೆ. ಇಂಥ ಟೈಮಲ್ಲಿ ನನಗೆ ಎಲ್ಲ ಶಿವರ್ ಆಗ್ತಾ ಇದೆ. ಅದು CID ಆಫೀಸ್ ಮುಂದೆನೆ ಆಗಿದೆ ಆಕ್ಸಿಡೆಂಟ್. ಇದು 50 ಜನ ಪೊಲೀಸರು ಸುತ್ತಲೂ ಇದ್ದಾರೆ. ಅವ್ನು ಬಂದು ಹಿಂಗಿಟ್ಕೊಂಡು, ಏನ್ ಮಗ ಇಷ್ಟು ಪಾಪ್ಯುಲರ್ ಆಗ್ಬಿಟ್ಟೆ ಅಂತ ಅಳೋ ಟೈಮಲ್ಲೂ ಜೋಕ್ ಹೊಡಿತಾನೆ ನೋಡಿ, ಜೋಕ್ ಹೊಡೆದು ನನ್ ಕಂಫರ್ಟ್ ಮಾಡಿಸ್ತಾನೆ ನೋಡಿ. ಅವ್ನ ಫ್ರೆಂಡು, ಅದೇ ಗರ್ಲ್ ಫ್ರೆಂಡ್ ಇದ್ರೆ ನೀವ್ ಅಳಗತ್ತೆ, ಅವಳು ಅಳ್ತಾ ಇರ್ತಾಳೆ. ಇಲ್ಲ, ಆ ರೀತಿ ಕಂಪೇರ್ ಮಾಡಿದ್ರೆ ಟ್ರೂ. ಬಿಕಾಸ್ ನಿಮಗೆ ಫ್ರೆಂಡ್ ಧೈರ್ಯವಾಗಿ ಬರ್ತಾರೆ. ಬಟ್ ಹುಡುಗಿರಿಗೆ ಏನು ಗೊತ್ತಾ, ಅವ್ರು ಎಷ್ಟು, ನಾ ಹೇಳ್ಬೇಕು, ಹುಡುಗಿರು ಅಗೇನ್ಸ್ಟ್ ಆಗಿ ಹೇಳ್ತೀನಿ, ಹುಡುಗಿರು ತುಂಬಾ ಹುಷಾರು. ಯಾಕಂದ್ರೆ ಅವ್ರು ನಿಜವಾಗ್ಲೂ ಒಂದು ಹುಡುಗನ ಇಷ್ಟಪಟ್ಟರು ಕೂಡ ಅವ್ರ ಮನೇಲಿ ಅವ್ರು ಒಳ್ಳೆಯವ್ರಾಗಿ ನೋಡ್ಸ್ಕೊಂತಾರೆ. ಮನೆಯಲ್ಲಿ ಕೆಟ್ಟವ್ರಾಗ್ಬಾರ್ದು, ಅವರು ಅವನ್ನ ಇಷ್ಟಪಡ್ತಾರೆ, ಎಲ್ಲ ನಿಜ. ಓಕೆ, ಮನೆಯಲ್ಲಿ ಅವನೇ ಬೀಳ್ತಾ ಇದ್ದಾನೆ ನಿಂದೆ, ಅವನೇ ಫೋರ್ಸ್ ಮಾಡ್ತಿದ್ದಾನೆ, ಸೊ ನಾನು ನೋಡ್ಸ್ಕೊಳ್ಳಲ್ಲ ಅಂತ ಈ ತರ ಬಿಲ್ಡಪ್ ಕೊಡ್ತಾರಲ್ಲ, ದಟ್ ಇಸ್ ರಾಂಗ್. ವೆನ್ ಯು ರಿಯಲಿ ಲೈಕ್ ಅ ಪರ್ಸನ್, ಬಿ ಬೋಲ್ಡ್. ಹೌದು, ಎಲ್ಲ ಹೇಳ್ಕೊಂಡು ಕೊನೆಗೆ ಅಲ್ಲ, ಇಮ್ಯಾಜಿನ್ ಒಂದು ಹುಡುಗಿ ತುಂಬಾ ಆರ್ಥೋಡಾಕ್ಸ್ ಫ್ಯಾಮಿಲಿಯಿಂದ ಬಂದಿದ್ದಾಳೆ, ಎಲ್ಲ ಹೇಳ್ಕೊಂತಾಳೆ, ತುಂಬಾ ನಾನು ಅವ್ನು ತುಂಬಾ ಪ್ರೀತಿಸ್ತಾ ಇದ್ದೀನಿ, ಹೊರಗಡೆ ಕಾಲೇಜಿಗೆ ಲಾಕ್ ಮಾಡಿ ಊರಿಗೆ ಕಳ್ಸಿ ಮಾಡ್ಬಿಡ್ತಾರೆ. ಅವಾಗ ಏನ್ ಮಾಡ್ಬೇಕು? ಪ್ಲೇ ಸೇಫ್ ಅಲ್ವಾ? ಓಕೆ ಫೈನ್, ಇಷ್ಟು ನಾನು ಇಷ್ಟಪಡ್ತಾ ಇದ್ದೀನಿ, ಇಲ್ಲ ಅವನೇ ಇಷ್ಟಪಡ್ತಾನೆ, ಒಂದು ಏಜಿಗೆ ಅವ್ನು ಬಂದಾಗ, ಒಂದು ಸೆಟ್ಲ್ ಒಟ್ಟಲ್ಲಿ ಅದು ಹುಡುಗನ್ನ ನಿಮ್ಮ ಅಪ್ಪ ಅಮ್ಮ ಮುಂದೆ ವಿಲನ್ ಮಾಡ್ಬಿಡ್ತೀರಾ. ನೆಕ್ಸ್ಟ್ ಅವ್ನು ಬಂದು ಕೇಳಿದ್ರು ಹೀರೋ ಫೀಲಿಂಗ್ ಬರಲ್ಲ. ತುಂಬಾ ನೋಡ್ತಾರೆ, ತುಂಬಾ ಫಿಲ್ಮಿ ಆಲ್ರೆಡಿ ವಿಲನ್ ಆಗ್ಬಿಟ್ಟಿರ್ತಾರೆ ಲೈಫಲ್ಲಿ. ಹೋಗಿ ಕೇಳಿದ್ರೆ ನಿಮ್ ಹೆಣ್ ಕೊಡಿ ಅಂದ್ರೆ ವಿಲನ್, ಹೀರೋನ ವಿಲನ್ ಅಥವಾ ಏನ್ ಯಾವ ಕ್ಯಾರೆಕ್ಟರ್ ನಾವು ಜಡ್ಜ್ ಮಾಡ್ಬೋದು ಅಂತ ಬ್ರೇಕ್ ಆದ್ಮೇಲೆ ನೋಡೋಣ.